ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ನ ಇವತ್ತು 2ನೇ ಕಚೇರಿಯನ್ನು ಇಲ್ಲಿ ತುಂಬ ನಾವೆಲ್ಲ ಮನಸ್ಪೂರ್ವಕವಾಗಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತಿನ ಈ ಒಂದು ಕ್ಷೇತ್ರದಲ್ಲಿ ಏನಿವತ್ತು ಇವರು ಉದ್ಯೋಗಗಳನ್ನು ಕೊಡಿಸುವಂಥದ್ದು ಮುಖ್ಯವಾಗಿ ಮಾಡ್ತಾಯಿದ್ದಾರೆ. ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಪೆಡಂಭೂತವಾಗಿ ಕಾಣಿಸ್ತಾ ಇದೆ ಅಂದರೆ ಅದು ನಿರುದ್ಯೋಗಿ ಸಮಸ್ಯೆ. ಆ ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ 2 ಹಂತದಲ್ಲಿ ತಾವು ಪ್ರಯತ್ನವನ್ನು ಮಾಡಬೇಕು. ಒಂದು, ಉದ್ಯೋಗ ಬೇಕಾಗಿರೋರು ಇದ್ದಾರೆ, ಕೆಲವರು ಉದ್ಯೋಗ ಕೊಡಿಸೋರು ಇದ್ದಾರೆ. ಈ ಉದ್ಯೋಗ ಬೇಕಾಗಿರೋರಿಗೂ ಉದ್ಯೋಗ ಕೊಡಿಸೋರಿಗೂ ಬ್ರಿಡ್ಜ್ ಮಾಡೋದೇ ಈ ಪ್ರೋ ಪಾಯಿಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸು. ಹಾಗಾಗಿ ಇಂತಹ ಅನೇಕ ಜನರಿಗೆ ಉದ್ಯೋಗಗಳು ಬೇಕು, ಅನೇಕ ಕಂಪ್ನಿಗಳಿಗೆ ಮ್ಯಾನ್ ಪವರು ಬೇಕು. ಈ 2ಕ್ಕೂ ಕೊಂಡಿಯಾಗಿ ಈ ಕಂಪ್ನಿ ಕೆಲಸ ಮಾಡ್ತಾಯಿದೆ. ಇದು ಅಷ್ಟು ಸುಲಭ ಅಲ್ಲ. ಒಂದು ಬ್ರ್ಯಾಂಚನ್ನು ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಮತ್ತೆ ಇನ್ನೊಂದು ಬ್ರ್ಯಾಂಚನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಈಗಾಗಲೇ ಒಂದು 5,000 ಜನಕ್ಕೆ ಉದ್ಯೋಗವನ್ನು ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸಹ ಬೆಂಗಳೂರು ಪದವೀಧರ ಕ್ಷೇತ್ರದ MLC ಆಗಿರೋದ್ರಿಂದ ನನಗೆ ಸಾವಿರಾರು ಜನ ಅರ್ಜಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಇನ್ನು ಮುಂದೆ ಇವರಿಗೆ ಮುನಿಕೃಷ್ಣ ಅವರಿಗೆ ನಾನು ಇದನ್ನು ಒಂದು ಲಿಂಕ್ ಮಾಡಿ ನಮ್ಮ PAಗೂ ಮತ್ತು ಇಲ್ಲಿ ಕಂಪ್ನಿಯವ್ರಿಗೂ ಒಂದು ಲಿಂಕ್ ಮಾಡಿ ಕನಿಷ್ಠ ಒಂದು 4-5 ಜನಕ್ಕೆ ಇದು ಮಾಡ್ತಾರೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಕೆಲಸ ಕೊಡಿಸಿ ಅತ್ಯುತ್ತಮವಾದ ಕೆಲಸವನ್ನು ಕೊಡ್ತಾ ಇದ್ದಾರೆ. ಇವತ್ತು 1 ಜನರಿಗೆ ಉದ್ಯೋಗ ಕೊಡಿಸಿದರೆ ಅವರ ಕುಟುಂಬಕ್ಕೆ ಒಂದು 5-6 ಜನ ಅವ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಅಂತಹಕ್ಕೆ ಒಂದು ಇವರು 5,000 ಜನ ಅಂದರೆ ಕನಿಷ್ಠ ಒಂದು 25,000 ಜನ ಇವರಿಂದ, ಅಂದರೆ ಯಾರೇ ಕಂಪ್ನಿ ಕೆಲಸ ಕೊಟ್ಟಿರ್ಬೋದು, ಕಂಪ್ನಿ ಸ್ಯಾಲ್ರಿ ಕೊಟ್ಟಿರ್ಬೋದು, ಬಟ್ ಇವರ ಸಹಾಯದಿಂದ ಅವ್ರಿಗೆ ಕೆಲಸ ಸಿಕ್ಕಿದೆ. ಹಾಗಾಗಿ ಇಂತಹ ಕೆಲಸಗಳು ನಾವು ಏನೇನೋ ಮಾಡೋ ಬದಲು ನಮಗೆ ಮೂಲ ನಾವು ಸಂಪಾದನೆ ಮಾಡಬೇಕು, ಹಣ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಅದ್ರ ಜೊತೆಯಲ್ಲಿ ಈ ಒಂದು ಅಂದರೆ ಪರೋಕ್ಷವಾಗಿ ಸಹಕಾರ ಕೊಡ್ತೀವಲ್ಲ, ಸಹಾಯ ಮಾಡ್ತೀವಲ್ಲ, ಹಾಗಾಗಿ ಇದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ನಾನು ಸಹ ಮುನಿಕೃಷ್ಣ ಅವ್ರ ಜೊತೆಲಿ ಇನ್ಮೇಲೆ ಸತತವಾಗಿ ಟಚಲ್ಲಿರ್ತೀನಿ. ಯಾಕೆಂತಂದರೆ ನನಗೆ ಇದು ತುಂಬ ಇಷ್ಟ ಆಗ್ತಾಯಿದೆ. ಇವತ್ತು ಆ್ಯಕ್ಚುಲಿ ನಾನು ತುಂಬ ಬ್ಯುಸಿ ಇದ್ದೆ, ಬರ್ತಾನೂ ಇರಲಿಲ್ಲ. ಆಮೇಲೆ ಮುನಿಕೃಷ್ಣ ಅವರು ಪಾಪ 2-3 ದಿನ ಟ್ರೈ ಮಾಡಿದ್ರು, ಬರೋಕ್ಕಾಗಲಿಲ್ಲ. ಆದರೆ ಇಂತಹ ಉತ್ತಮವಾದ ಕೆಲಸಗಳು ಮಾಡಿದವರಿಗೆ ನಾವು ಅಭಿನಂದಿಸಿದರೆ, ನಾವು ಪ್ರೋತ್ಸಾಹ ಕೊಟ್ಟರೆ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತಂದರೆ ಇನ್ನಷ್ಟು ಬೆಳೆಯಲಿಕ್ಕೆ ಇವರಿಗೆ ಅವಕಾಶ ಆಗ್ತದೆ. ಹಾಗಾಗಿ ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇದು 2ನೇ ಬ್ರಾಂಚ್ ಆಗಲಿ, ಇನ್ನೂ 3-4 ಬ್ರಾಂಚ್ಗಳಾಗಲಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡಿಸುವಂಥ ಕೆಲಸ ಮಾಡಿರಿ. ಮತ್ತು ಜಾಬ್ ಫೇರ್ಗಳು ಮಾಡುವಂಥ ಸಂದರ್ಭಗಳು ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ಅವನ್ನು ಮಾಡಿ ಅಂತೇಳಿ ಇವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.